ಆನೇಕಲ್ ತಾಲೂಕಿನ ಮಂಚನಹಳ್ಳಿ ಗ್ರಾಮದಲ್ಲಿರುವ ಏಸು ಪವಿತ್ರ ಸಭೆ ಆವರಣದಲ್ಲಿ ಕ್ರಿಸ್ಮಸ್ ಹಬ್ಬವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಇನ್ನು ಇದೇ ಸಂದರ್ಭದಲ್ಲಿ ಮಂದಿರವನ್ನು ಉದ್ಘಾಟಿಸಲಾಯಿತು ಹಾಗೂ ಕ್ರೀಡಾ ವಿಜೇತರಿಗೆ ಬಹುಮಾನ ವಿತರಣೆ ಮಾಡಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ಕಲ್ವರಿ ಶಕ್ತಿ ಮಿನಿಸ್ಟ್ರಿ ಹಾಗೂ ಏಸು ಪವಿತ್ರ ಸಭೆಯ ಸಭಾ ಪಾಲಕರಾದ ಪಾಸ್ಟರ್ ಎಂಆರ್ ಪಾಲ್, ಜೀಸಸ್ ಮಿರಾಕಲ್ ಚರ್ಚ್ ಬಿಷಪ್ ಶಿವಪ್ಪ ಶಾಮ್ವೆಲ್ ಹಾಗೂ ಕಲ್ವರಿ ಶಕ್ತಿ ಮಿನಿಸ್ಟ್ರಿ ಟ್ರಸ್ಟ್ನ ಪದಾಧಿಕಾರಿಗಳು ಮತ್ತು ಮುಖಂಡರಾದ ಎಂಟಿ ನಾರಾಯಣಪ್ಪ ಮತ್ತು ಗ್ರಾಮಸ್ಥರು ಭಾಗವಹಿಸಿದ್ರು. ತಂದೆ, ಮಗ, ಪವಿತ್ರಾತ್ಮನ ನಾಮದಲ್ಲಿ ದೇವರ ಮನೆಯನ್ನು ನಾವು ಪ್ರತಿಷ್ಠೆ ಮಾಡ್ತಾ ಇದ್ದೇವೆ. ತಂದೆ, ಮಗ, ಪವಿತ್ರಾತ್ಮನ ನಾಮದಲ್ಲಿ ಪ್ರತಿಷ್ಠೆ ಮಾಡ್ತಾ ಇದ್ದೇವೆ. ಎಲ್ಲರೂ ಕೇಳಿಕೊಳ್ಳಿ. ಈ ಆಲಯವನ್ನು ಯೇಸುವಿನ ಪವಿತ್ರ ಸಭೆ ತಂದೆ, ಮಗ, ಪವಿತ್ರಾತ್ಮನ ನಾಮದಲ್ಲಿ ಯೇಸುವಿನ ಪವಿತ್ರ ಸಭೆಯಾಗಿ ಪ್ರತಿಷ್ಠೆ ಮಾಡುತ್ತಿದ್ದೇವೆ. ತಂದೆ, ದೇವರಿನ ಪ್ರಸನ್ನತೆ ಮುಂದೆ ಹೋಗುವಂತೆ ಅಪ್ಪ, ನಿನ್ನ ಆಲಯವನ್ನು ಸ್ವಾಮಿ ನಿನ್ನ ಹಸ್ತಕ್ಕೆ ಒಪ್ಪಿಸ್ತಾ ಇದ್ದೀವಿ. ಅರ್ಧ ಭಾಗವನ್ನು ಸ್ವಾಮಿ ನೀನು ಎಲ್ಲವನ್ನೂ ಒದಗಿಸಿಕೊಟ್ಟಿದ್ದಕ್ಕಾಗಿ ಕೃತಜ್ಞತೆ ಉಳ್ಳವನ್ನ ಸಲ್ಲಿಸಿರಿ ಎಂಬುದಾಗಿ ಹೇಳ್ತೀರ. ಇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿರಿ, ಆತನ ಒಳ್ಳೆಯವನು, ಆತನ ಕೃಪೆ ಶಾಶ್ವತವಾಗುವುದು. ದೇವಾದಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿರಿ, ಆತನ ಕೃಪೆ ಶಾಶ್ವತ. ಕರ್ತನಿಗೆ ಕೃತಜ್ಞತೆಯನ್ನು ಸಲ್ಲಿಸಿರಿ, ಆತನ ಕೃಪೆಯು ಶಾಶ್ವತವಾದುದು. ಪರಲೋಕದಲ್ಲಿರುವ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿರಿ, ಆತನ ಕೃಪೆ ಶಾಶ್ವತವಾದ ಎಂಬುದಾಗಿ. ಆ ತೇಜಸ್ಸು, ಪರಲೋಕದ ತೇಜಸ್ಸು ಇಲ್ಲಿದೆ. ಆ ತೇಜಸ್ಸಿಗಾಗಿ ನಾವು ದೇವರನ್ನು ಮಹಿಮೆ ಪಡಿಸೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಬ್ರಿಯ 10:21 ವಾಕ್ಯ ಹೇಳ್ತದೆ. ಇಬ್ರಿಯದ ಗ್ರಂಥದಲ್ಲಿ ಪುಸ್ತಕದಲ್ಲಿ 10:21 ವಾಕ್ಯ ನೋಡುವಾಗ 10:21 ವಾಕ್ಯವನ್ನು ನೋಡುವಾಗ ಕಾರ್ಯಗಳು ಸಫಲ ಆಗ್ತದೆ. ಅಲ್ಲಿ ಹೇಳ್ತದೆ, ನಮಗೆ ಧೈರ್ಯ ಉಂಟು, ದೇವರ ಮನೆಯ ಮೇಲಿನ ಅಧಿಕಾರಿಯಾಗಿರುವ ಶ್ರೇಷ್ಠ ಯಾಜಕರು ನಮಗಿದ್ದಾರೆ, ಆತನೇ ಯೇಸು. ಅವರೇ ಯೇಸು ಕ್ರಿಸ್ತನು. ಕರ್ತನಲ್ಲಿ ಪ್ರೀತಿಯ ಮಕ್ಕಳೇ, ನಮ್ಮ ದೇವರು ಯಾವಾಗಲೂ ನಮ್ಮ ಸಮೀಪದಲ್ಲಿ ಇರ್ತಾರೆ. ಕರ್ತನ ನಾಮಕ್ಕೆ ಎಲ್ಲಿ ಕರ್ತನು ಒಳ್ಳೆಯವನು, ಒಳ್ಳೆಯದನ್ನು ಮಾಡುವಂತರಾಗಿದ್ದಾರೆ. ತನ್ನ ಪರಿಶುದ್ಧ ಅಲ್ಲಿ ನೋಡುವಾಗ ಕೀರ್ತನೆಗಾರರು ಹೇಳುವಂತ ಒಂದು ಕೀರ್ತನೆಗಾರದಲ್ಲಿ 11ನೇ ಅಧ್ಯಾಯ 4ನೇ ವಾಕ್ಯ ಈ ರೀತಿಯಾಗಿ ಹೇಳ್ತದೆ. 11:4 ವಾಕ್ಯದಲ್ಲಿ ದೇವರ ವಾಕ್ಯ ಈ ರೀತಿಯಾಗಿ ಹೇಳ್ತದೆ, ಇವನು ತನ್ನ ಪರಿಶುದ್ಧ ಮಂದಿರದಲ್ಲಿದ್ದಾನೆ. ಹಲ್ಲೆಲೂಯಾ ಹೇಳಿ, ಎಲ್ಲರೂ ಹಲ್ಲೆಲೂಯಾ ಹೇಳಿ, ಹಲ್ಲೆಲೂಯಾ ಹೇಳಿ. ಇವನು ತನ್ನ ಪರಿಶುದ್ಧ ಮಂದಿರದಲ್ಲಿದ್ದಾನೆ. ಆತನು ತನ್ನ ಸಿಂಹಾಸನವನ್ನು ಪರಲೋಕದಲ್ಲಿ ಸ್ಥಾಪಿಸಿದ್ದಾನೆ. ಆತನ ಕಣ್ಣುಗಳು ಮಾನವರನ್ನು ನೋಡುತ್ತವೆ, ಆತನು ಅವರನ್ನು ಬಹು ಸೂಕ್ಷ್ಮವಾಗಿ ಪರಿಶೋಧಿಸುತ್ತಾನೆ. ಹಲ್ಲೆಲೂಯಾ. ಇವನು ಹೇಳಿದ್ದಾರೆ, ತನ್ನ ಪರಿಶುದ್ಧ ಮಂದಿರದಲ್ಲಿದ್ದಾರೆ. ಇದೇ ಆಲಯವನ್ನು ನಾವು ಮಂದಿರ ಅಂತ ಕರಿತೀವಿ. ಅದು ಪರಲೋಕದ ಮಹಿಮೆ, ಯೆರೂಸಲೇಮಿನ ಮಹಿಮೆ ಇಲ್ಲಿದೆ ಎಂಬುದಾಗಿ ಕರ್ತನ ನಾಮಕ್ಕೆ ಮಹಿಮೆ ಉಂಟಾಗಲಿ. ಆಲಯ ಎಂಬುದು ದೇವರ ಮನೆಯಾಗಿದೆ. ದೇವರ ಮಕ್ಕಳೇ, ಆಲಯವೇ ದೇವರ ಮನೆಯಾಗಿದೆ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಎಲ್ಲರೂ ಈ ಆಲಯವನ್ನ ಮತ್ತೊಮ್ಮೆ ಎಲ್ಲರೂ ಕರಗಳನ್ನು ತೆಗೆದು ಸೊಲೊಮೋನನ ಒಂದು ಕಟ್ಟಿದ ಆಲಯದಲ್ಲಿದ್ದಂತ ಒಂದು ತೇಜಸ್ಸು, ಪ್ರಸನ್ನತೆ ದೇವರೇ ನಿನ್ನ ಸನ್ನಿಧಿಯಲ್ಲಿರಲಪ್ಪ. ఎవరు తన పరిశుద్ధ మందిరದಲ್ಲಿದ್ದಾರೆ. ನೀನು ಸ್ವಾಮಿ యేసయ్య ಈ ಮಂದಿರದಲ್ಲಿ ನೀನೇ ನಿನ್ನ ದೇಹವಾಗಿ ನಿಂತು ಎಲ್ಲ ಕಾರ್ಯಗಳನ್ನು ನಡೆಸುವುದು. ಈ ಆಲಯವನ್ನ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರತಿಷ್ಠೆ ಮಾಡಲಿಕ್ಕೆ ನೀನು ಕೊಟ್ಟಂತ ಕೃಪೆಗಾಗಿ ನಿನ್ನ ತೇಜಸ್ಸು ಆವರಿಸಲಿ. ಅಪ್ಪ, ನಿನ್ನ ನೆನಪು ದಾಸರನ್ನು ನೆನಪು ಮಾಡಿಕೊಂಡ ಎಂಬ ಪಾದಯವನ್ನ ನೆನಪು ಮಾಡಬೇಕು. ಅವರ ಕುಟುಂಬವನ್ನ ನೆನಪು.
ಅಲ್ಲಿ ಬೆತ್ಲೆಹೇಮ್ ಅಂತ ಇದೆ ಆ ಊರಿದೆ. ನಮ್ಮ ಬೆಂಗಳೂರಿಂದ ಎಷ್ಟೋ ಜನ ಪೊಲಿಟಿಷಿಯನ್ ಹೋಗಿ ಕೂಡ ಬಂದಿದ್ದಾರೆ, ಅವ್ರು ನೋಡ್ಕೊಂಡು ಬಂದಿದ್ದಾರೆ. ಏನ್ ಈ ಕ್ರಿಶ್ಚಿಯನ್ಸ್ ಹೇಳ್ತಾರಲ್ಲ ನಿಜವಾ ಇಲ್ಲವಾ, ಇಲ್ಲ ಧರ್ಮ ಪ್ರಚಾರಗಳೆಲ್ಲ ಬಹಳ ಜನ ನಡೀತಾ ಇದೆ, ಏನಿದು ಕತೆ, ನಾವೇ ಹೋಗಿ ನೋಡಿ ಬರೋಣ ಏನಿದೆ, ನಿಜವಾಗ್ಲೂ ಯೇಸು ಸ್ವಾಮಿ ಹುಟ್ಟಿದ್ರಾ? ಅವರು ಹೋಗಿ ಬಂದಿದ್ದಾರೆ. ನೀವು ಡೆಲ್ಲಿಗೆ ಹೋಗಿದ್ರೆ ಗಾಂಧಿ ಎಲ್ಲಿ ತೀರ್ಕೊಂಡೋಗಿದಾರಲ್ಲ ಅವ್ರನ್ನ ಸುಟ್ಟಿದ ಮೇಲೆ ಎಲ್ಲಿ ಸಮಾಧಿ ಮಾಡಿದಾರೋ ಅಲ್ಲಿ ಹೋಗಿದ್ರೆ ಅಲ್ಲಿ ಬರೆಯಲ್ಪಟ್ಟಿದೆ ಗಾಂಧಿ ಅವ್ರದ್ದು ಸಮಾಧಿ ಇಲ್ಲಿ ಇದೆ ಅಂತ ಬರೆಯಲ್ಪಟ್ಟಿದೆ. ಆದ್ರೆ ಯೇಸು ಸ್ವಾಮಿಯ ಸಮಾಧಿ ಹತ್ರ ಹೋಗಿದ್ರೆ ಅಲ್ಲಿ ಬರೆಯಲ್ಪಟ್ಟೆ ಆತನು ಇಲ್ಲಿ ಇಲ್ಲ. ಹಲ್ಲೆಲೂಯಾ. ಯೇಸು ಸ್ವಾಮಿ ಅಲ್ಲಿ ಇಲ್ಲ. ಯಾಕೆಂದ್ರೆ ಆ ಯೇಸು ಸ್ವಾಮಿ ಪುನರುತ್ಥಾನ ಆಗಿದ್ದಾನೆ. ಆ ಯೇಸು ಸ್ವಾಮಿ ದೇವರನ್ನು ಯಾರು ಕೊಳ್ಳಕ್ಕಾಗಲ್ಲ. ನಮ್ಮ ಪಾಪಕ್ಕೋಸ್ಕರ ಆತನು ಸತ್ತನು, ಆದರೆ ಆತನು ಹಾಗೇ ಸತ್ತಾಗಿದ್ದಿಲ್ಲ, ಆತನು ಪುನರುತ್ಥಾನ ಆಗಿದ್ದಾನೆ. ಆಮೇಲೆ ಆ ಪುನರುತ್ಥಾನ ಯೇಸು ನಮ್ಮಲ್ಲಿ ಜೀವಿಸ್ತಾ ಇದ್ದಾನೆ. ನಾನು ಬೆಳಗ್ಗೆ ಚರ್ಚಿಗೆ ಹೋಗ್ತಿದ್ದೆ, ಸಾಯಂಕಾಲ ದೇವಸ್ಥಾನಕ್ಕೆ ಹೋಗ್ತಿದ್ದೆ. ನಾನು ಅನ್ಕೊಂಡೆ ನಮ್ಮ ಅಮ್ಮ ಅಪ್ಪ ಕ್ರಿಶ್ಚಿಯನ್ಸು, ಅದಕ್ಕೆ ನಾನು ಕ್ರಿಶ್ಚಿಯನ್ಸು, ನಾನು ಒಬ್ಬ ಭಾರತೀಯ ಆಗಿ ನಾನು ಹಿಂದೂ ಅಂತ ಅನ್ಕೊಂಡು ನಾನು ಚಿಕ್ಕ ವಯಸ್ಸಿಂದ 15 ವಯಸ್ಸವರೆಗೂ ನಾನು ಈ 2 ಧರ್ಮವನ್ನು ಪಾಲಿಸಿದೆ. ಆದ್ರೆ ಒಂದು ದಿನ ನನಗೆ ಗಣೇಶ್ ಅಂತ ಒಬ್ರು ಬಂದು ಯೇಸು ಸ್ವಾಮಿ ಬಗ್ಗೆ ಹೇಳಿದ್ರು. ಆ ಯೇಸು ಸ್ವಾಮಿ ಬಗ್ಗೆ ಹೇಳಿದವರು 36 ವರ್ಷ ಆಯ್ತು. ಈಗ ಎಷ್ಟು? 36 ವರ್ಷ ಆಗಿದೆ. ಆ ಯೇಸು ಸ್ವಾಮಿನ ನಾನು ನನ್ನ ಜೀವಿತದಲ್ಲಿ ನೋಡಿದ್ದೀನಿ. ಆ ಯೇಸು ಸ್ವಾಮಿ ನನ್ನ ಜೀವಿತದಲ್ಲಿ ಕಾರ್ಯ ಮಾಡಿದ್ದಾನೆ. ಆ ಯೇಸು ಸ್ವಾಮಿನ ನೋಡಿದ್ದೇನೆ ನಾನು. ಆ ಯೇಸು ಸ್ವಾಮಿ ನಿಜವಾದ ದೇವರು. ನಾನು ಇವತ್ತು ಹೇಳ್ಬೋದು, ನನಗೆ ಯಾವ ವಿದ್ಯಾಭ್ಯಾಸ ಇದ್ದಿಲ್ಲ. ನಮ್ಮ ತಂದೆ ತಾಯಿ ತೀರ್ಕೊಂಡೋದ್ರು, ಯಾವ ಸ್ಕೂಲ್ಗೂ ಕೂಡ ಕರೆಕ್ಟ್ ಹೋಗಕ್ಕಾಗಿಲ್ಲ, 6ನೇ ಕ್ಲಾಸ್ ಫೇಲ್ ಆದೆ. ಆದ್ರೆ ಆ ಯೇಸು ಸ್ವಾಮಿ ದರ್ಶನ ಆದ ತಕ್ಷಣ ನನ್ನ ಜೀವನ ಕಂಪ್ಲೀಟ್ ಮಾರ್ಪಾಡಾಯ್ತು. ಇವತ್ತು ಇದೇ ಬೆಂಗಳೂರು ಪಟ್ಟಣದಲ್ಲಿ ನನ್ನ ಕುಟುಂಬ ಹಾಗೆ ಜೀವಿಸ್ತಾ ಇದ್ದೇನೆ. 3 ಜನ ಗಂಡು ಮಕ್ಕಳು ಇದ್ದಾರೆ. ದೇವರು ಎಲ್ಲವೂ ಮಾಡಿದ. ಆಮೇಲೆ ಹಲ್ಲೆಲೂಯಾ. ಇದೇ ದೇವರ ಬಗ್ಗೆ ನಾವು ಮಾತಾಡ್ತಾ ಇದ್ದೇವೆ. ಈ ಯೇಸು ಯಾರು? ವಾಕ್ಯದಲ್ಲಿ ಓದೋಣ. ಆತನು ಬೆತ್ಲೆಹೇಮಿನಲ್ಲಿ ಹುಟ್ಟಿದ್ದ. ಓದಿ, ದಯವಿಟ್ಟು ಓದಿ. ಅರಸನಾದ ಹೆರೋದನ ದಿನಗಳಲ್ಲಿ ಯೂದಾಯ ಸೀಮೆಯ ಬೆತ್ಲೆಹೇಮ್ ಎಂಬ ಊರಲ್ಲಿ ಯೇಸು ಹುಟ್ಟಿದಾಗ, ಯಾರು ಹುಟ್ಟಿದ್ದ? ಯೇಸು ಹುಟ್ಟಿದ್ದ. ಮೂಡಣ ದೇಶದ ಜ್ಯೋತಿಷರು, ಯಾರಂತಾರೆ? ಜ್ಯೋತಿಷರು ಯೆರೂಸಲೇಮಿಗೆ ಬಂದು ಯೆಹೂದ್ಯರ ಅರಸನಾಗಿ ಹುಟ್ಟಿದವನು ಎಲ್ಲಿದ್ದಾನೆ? ಬೇರೆ ಬೇರೆ ದೇಶದಿಂದ, ಬೇರೆ ಬೇರೆ ಊರಿಂದ ಅವರು ಅವತ್ತು ಹುಡುಕೊಂಡು ಬಂದ್ರಂತೆ. ಯಾರನ್ನ ಹುಡ್ಕೊಂಡು ಬಂದಿದ್ರು? ಯೇಸು ಸ್ವಾಮಿ. ಈ ಯೇಸು ಸ್ವಾಮಿ ಯಾರು? ಈ ಯೇಸು ಸ್ವಾಮಿ ಹುಡುಕೊಂಡು ಬರ್ಲಿಕ್ಕೆ ಏನ್ ಕಾರಣ? ಈ ಯೇಸು ಸ್ವಾಮಿಯಲ್ಲಿ ಏನೋ ಇರ್ಬೇಕಲ್ಲ. ಈ ಯೇಸು ಸ್ವಾಮಿ ಯಾರು? ಈ ಯೇಸು ಸ್ವಾಮಿ ಹುಟ್ಟಿದ್ದಾರಂತ ಯಾರ್ಯಾರು ಎಲ್ಲಾ ತರ ಜನರು, ರಾಜರು, ಹಿರಿಯರು, ಕುರುಬರು ಎಲ್ಲರೂ ಹುಡ್ಕೊಂಡು ಬಂದ್ರು ಯೇಸು ಸ್ವಾಮಿನ. ಯೇಸು ಸ್ವಾಮಿ ಎಲ್ಲಿ ಹುಟ್ಟಿದ್ದಾನೆ ಅಂತ ಹುಡ್ಕೊಂಡು ಬಂದರು. ವಾಕ್ಯದಲ್ಲಿ ಹಾಗೆ ಇದೆ, ಓದಿ ದಯವಿಟ್ಟು. ಮುಂದೆ ಆತನನ್ನು ಸೂಚಿಸುವ ನಕ್ಷತ್ರವನ್ನು ನಾವು ಮೂಡಣ ದೇಶದಲ್ಲಿ ಕಂಡು, ಆತನ ನಕ್ಷತ್ರವನ್ನು ಮೂಡದ ದೇಶವನ್ನು ಕಂಡು ಆತನಿಗೆ ಅಡ್ಡ ಬೀಳುವುದಕ್ಕೆ ಬಂದೆವು. ಆತನಿಗೆ ಅಡ್ಡ ಬೀಳಲಿಕ್ಕೆ ಬಂದೆ. ಅವತ್ತೆಲ್ಲ ಮೊಬೈಲ್ ಇಲ್ಲ, ನ್ಯಾವಿಗೇಷನ್ ಇಲ್ಲ, ಗೂಗಲ್ ಮ್ಯಾಪ್ ಇಲ್ಲ. ಅವರಿಗೆ ಗೂಗಲ್ ಮ್ಯಾಪ್ ಯಾವ್ದಿತ್ತು ಗೊತ್ತಾ? ಆ ನಕ್ಷತ್ರ. ಆ ನಕ್ಷತ್ರ ನೋಡಿದರೆ ಸಾಕು, ಆ ನಕ್ಷತ್ರ ಎಲ್ಲಿ ಯೇಸು ಸ್ವಾಮಿ ಹುಟ್ಟಿದಾನೋ ಅಲ್ಲಿ ತಗೊಂಡೋಗಿದಂತೆ. ಆಮೇಲೆ ಆ ನಕ್ಷತ್ರ ಹಾಗೆ ನಾವು ಆಗ್ಬೇಕಾಗಿದೆ. ನಾವು ಜನರನ್ನ ಸಿನಿಮಾಗೆ ಕರ್ಕೊಂಡು ಹೋಗ್ತೇವೆ, ಜಾತ್ರೆಗೆ ಕರ್ಕೊಂಡು ಹೋಗ್ತೇವೆ, ಅವರಿಗೆ ಶಾಪಿಂಗ್ ಕರ್ಕೊಂಡು ಹೋಗ್ತೇವೆ. ಅವ್ರಿಗೆ ಕೂಡ ಯೇಸು ಸ್ವಾಮಿ ಆರಾಧನೆ ಮಾಡೋಣ ಬನ್ನಿ ಅಂತ ಕೂಡ ನಾವು ಆ ನಕ್ಷತ್ರ ತರ ನಾವು ಕರ್ಕೊಂಡ್ಬೇಕು. ಆಮೇಲೆ ಆಗ ನಾವು ಕರ್ಕೊಂಡು ಬರುವಾಗ ಅವರು ಕೂಡ ಯೇಸು ಸ್ವಾಮಿನ ನೋಡ್ತಾರೆ. ನೋಡಿ ಈ ಯೇಸು ಸ್ವಾಮಿ ಯಾರು? ಈ ಯೇಸು ಸ್ವಾಮಿ ನಿಜವಾಗಿ ಯಾರು? ವಾಕ್ಯ ಸ್ಪಷ್ಟವಾಗಿ ಬರೆದಿದೆ. ಈ ವಾಕ್ಯದಲ್ಲಿ ನಾವು ನೋಡುವಾಗ ಈ ವಾಕ್ಯ, ಈ ಬೈಬಲ್ ಹಳೆ ಎಲ್ಲಾ ಬುಕ್ಗಿಂತ ಇದೇ ಬುಕ್ ಬಹಳ ಪ್ರಿಂಟ್ ಆಗಿದ್ದು ಬುಕ್, ಹಳೆ ಬುಕ್. ನೀವು ಗೂಗಲ್ ಅಲ್ಲಿ ಹೋಗ್ಬಿಟ್ಟು ಗೂಗಲ್ ಹೋಗ್ಬಿಟ್ಟು ನೀವು ಹುಡುಕಿರಿ,
ಯಾವುದು ಮೊದಲನೇ ಪುಸ್ತಕ ಯಾಕೆ ಪ್ರಿಂಟ್ ಮಾಡಿದಂತ ಹುಡುಗಿ, ಅವಾಗ ನಿಮಗೆ ಗೊತ್ತಾಗ್ತದೆ. ಯಾಕಂದ್ರೆ ಅವ್ರ ಪ್ರಿಂಟಿಂಗ್ ಪ್ರೆಸ್ ಕಂಡಿಡಿದಿದೆ ಏನಕ್ಕೆ ಗೊತ್ತಾ? ಬೈಬಲ್ ಅನ್ನು ಪ್ರಿಂಟ್ ಮಾಡಕ್ಕೆ. ನೀವು ಗೂಗಲ್ ಅಲ್ಲಿ ಪ್ರಿಂಟ್ ಸರ್ಚ್ ಮಾಡಿ ನೋಡಿ, ಯಾವುದು ಮೊದಲನೇ ಪುಸ್ತಕ, ಯಾವುದು ಮೊದಲನೇ ಪುಸ್ತಕ ಅವರು ಫಸ್ಟ್ ಪ್ರಿಂಟ್ ಮಾಡಿದ್ರು, ಅದು ಬೈಬಲ್. ಬೈಬಲ್ ಏನು? ದೇವರ ವಾಕ್ಯ. ಅದೇ ನಮಗೆ ಆಧಾರ. ಈ ವಾಕ್ಯ ಮೂಲಕ ನಮಗೆ ಇವತ್ತು ಗೊತ್ತಾಗುತ್ತೆ ಯೇಸು ಸ್ವಾಮಿ ಯಾರು.
ದಿವಸ ಕ್ರಿಸ್ಮಸ್ ಹಬ್ಬದ ಈ ಮಂಚಿನಳ್ಳಿ ಏನೋ ಈ ಚರ್ಚಲ್ಲಿ ಸೇರಿರ್ತಕ್ಕ ಎಲ್ಲರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೂ ಭಗವಂತ ಯೇಸು ಕ್ರಿಸ್ತನ ಅವ್ರಿಗೆ ಇವತ್ತಿನ ಶುಭ ಕಾರ್ಯದಲ್ಲಿ ಅವ್ರಿಗೆಲ್ಲರೂ ಒಳ್ಳೆಯದಾಗಲಿ, ಮುಂದಿನ ಜನ್ಮದಲ್ಲಿ ಒಳ್ಳೆಯದಾಗಿ ಅವ್ರಿಗೆ ಇನ್ನೂ ಮಕ್ಕಳ ಮರಿಗೆಲ್ಲರೂ ಒಳ್ಳೆ ಯೇಸು ಅವ್ರು ಕಾಪಾಡಲಿ, ಅವ್ರ ಕುಟುಂಬವನ್ನು ಕಾಪಾಡಲಿ, ಅವ್ರಿಗೆ ಒಳ್ಳೆ ಜ್ಞಾನವನ್ನು ಕೊಡಲಿ. ಭಗವಂತ ಯೇಸು ಅವ್ರಿಗೆಲ್ರಿಗೂ ಎಲ್ಲ ಕುಟುಂಬಗಳಿಗೂ ಒಳ್ಳೆ ದಾರಿ ಕೊಡಲಿ, ಮುಂದಿನ ಜನ್ಮಕ್ಕೆ ಒಳ್ಳೆ ರೀತಿಯಲ್ಲಿ ಅವ್ರಿಗೆ ಸಾಕಾರ ಆಗಲಿ ಅಂತೇಳಿ ಅವ್ರು ಒಳ್ಳೆ ಗುಣವನ್ನು ಕೊಡಲಿ ಅಂತ ಹೇಳ್ತಾ, ಜೊತೆಗೆ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಯೇಸು ಭಕ್ತರಿಗೆ ಒಳ್ಳೇದಾಗಲಿ ಅಂತ ಹೇಳ್ತಾ ಶುಭಾಶಯಗಳನ್ನ ಕೋರ್ತಾ ಕ್ರಿಸ್ಮಸ್ ದಿವಸ ಶುಭಾಶಯಗಳು ಕೋರ್ತಾ ಇದ್ದೀನಿ. ಜೈ ಭೀಮ್, ಜೈ ಕರ್ನಾಟಕ. ಪ್ರಯುಕ್ತ ಹಾಗೂ ಬಂದಿರತಕ್ಕಂಥ ಎಲ್ಲ ಯೇಸು ಸ್ವಾಮಿಯ ಭಕ್ತರಿಗೂ ಹಾಗೂ ಎಲ್ಲ ನಮ್ಮ ಗುರುಗಳಿಗೂ ಹಾಗೂ ಫಾದರ್ಗಳಿಗೂ ಒಳ್ಳೆಯದಾಗಲಿ. ಕ್ರಿಸ್ಮಸ್ ಹಬ್ಬದ ಶುಭಾಶಯ. ಯೇಸು ಹಬ್ಬದ ಹುಟ್ಟು ಹಬ್ಬದ ಪ್ರಯತ್ನವನ್ನು ವರ್ಷನೂ ಕರೀತಾರೆ. ನಮ್ಮನ್ನ ಒಳ್ಳೆ ಅದ್ದೂರಿಯಾಗಿ ಮಾಡ್ತಾರೆ ಇಲ್ಲಿ ಮಂಚನಹಳ್ಳಿ ಗ್ರಾಮದಲ್ಲಿ. ಎಲ್ಲರೂ ಇದೇ ಥರ ಇನ್ನು ಮುಂದೆ ಹೆಚ್ಚಿನ ಸಂಖ್ಯೆಯಲ್ಲಿ ನಡೆಸ್ಕೊಂಡು ಹೋಗ್ಲಿ ಅಂತ ನಾವು ಅವ್ರನ್ನ ಹಾರೈಸಿ ಇಲ್ಲಿ ಇರ್ತಕ್ಕಂಥವ್ರಿಗೆಲ್ಲ ಊಟ ವ್ಯವಸ್ಥೆ ಮಾಡಿದ್ದಾರೆ. ಎಲ್ಲರೂ ಊಟ ಮಾಡ್ಕೊಂಡು ಹೋಗ್ಬೇಕಂತ ಯೇಸು ಕೃಷ್ಣನ ಒಂದು ಆಶೀರ್ವಾದದಿಂದ ನಾವೆಲ್ಲನೂ ಇಲ್ಲಿ ಬಂದಿದ್ದೀರಿ. ಯಾವಾಗೂ ಹಿಂಗೆ ಇರಬೇಕು ಅಂತ ಹೇಳಿ ನಮ್ಮ ಮಾತನ್ನು ಮುಗಿಸ್ತೀವಿ. ಒಂದು ಕ್ರಿಸ್ತನ ಹುಟ್ಟು ಹಬ್ಬವನ್ನು ಆಚರಿಸುವ ವಿಶೇಷ ಏನೆಂದರೆ, ಪರಲೋಕದಿಂದ ಬಂದಂಥ ದೇವರು, ಮಹಿಮೆಯ ಅರಸನು, ಅದ್ಭುತ ಸ್ವರೂಪನು, ಅತಿಶಯ ಕರ್ತನಾಗಿ ಬಂದು ಮನುಷ್ಯರನ್ನ ಹುಡುಕಿ ಬರುವಂಥ, ಮನುಷ್ಯನ ರೂಪವನ್ನು ಧರಿಸಿ ಬಂದಂಥ ದೇವರು ಇಲ್ಲಿ ಭೂಲೋಕಕ್ಕೆ, ಮೇಲಿನ ಲೋಕದಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಈ ಮನುಷ್ಯರಿಗೆ ಸಮಾಧಾನವನ್ನು ಕೊಡಲಿಕ್ಕೆ ಬಂದಂಥ ದೇವರು. ಪ್ರತಿ ಮನುಷ್ಯನು ಆತನನ್ನು ರಕ್ಷಕನಾಗಿ ಸ್ವೀಕರಿಸುವುದು ಅತ್ಯವಶ್ಯವಾಗಿದೆ. ಮತ್ತು ಅವರು ಬಂದ ಉದ್ದೇಶ ಒಂದೇ, ಈ ಭೂಮಿಯಲ್ಲಿ ಸಮಾಧಾನವನ್ನು ಉಂಟು ಮಾಡಲಿಕ್ಕಾಗಿ ಹಾಗೂ ಪರಲೋಕಕ್ಕೆ ಮಹಿಮೆ ಉಂಟಾಗುವುದಕ್ಕಾಗಿ ಬಂದಂಥ ದೇವರು. ಕರ್ತನ ನಾಮ ಮಹಿಮೆ ಪಡಬೇಕು. ಈ ಒಂದು ಸಂಪೂರ್ಣವಾದ ದೇವರ ನಾಮ ಮಹಿಮೆ ಪಡುವಂತೆ ಆಗಲಿ. ಈ ಕ್ರಿಸ್ತನ ಹುಟ್ಟುಹಬ್ಬದ ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದೀನಿ. ಯೇಸು ಕ್ರಿಸ್ತನು ಸದಾಕಾಲ ಇರುವಂಥ ದೇವರು. ಅವರು ನೆನ್ನೆ ಇದ್ದಾಗೆ ಇವತ್ತು ಸದಾಕಾಲ ಹಾಗೆ ಇರುವಂಥ ದೇವರು. ದೇವರ ನಾಮ ಮಹಿಮೆ ಪಡಬೇಕು. ಈ ಒಂದು ಉದ್ದೇಶ ಒಂದೇ. ಕ್ರಿಸ್ಮಸ್ ಅಂದರೆ ನಾವು ಎಲ್ಲ ಮನುಷ್ಯರನ್ನ ಸಮಾಧಾನವಾಗಿ ನಡೆಸುವಂಥದ್ದು, ಕರ್ತನ ನಾಮ ಮಹಿಮೆ ಪಡುವಂಥದ್ದಾಗಲಿ. ಕರ್ತನ ನಾಮಕ್ಕೆ ಮಹಿಮೆ ಪಡಲಿ. ವಿಶ್ ಯು ಹ್ಯಾಪಿ ಕ್ರಿಸ್ಮಸ್. ಸಮಸ್ತ ನಾಡಿನ ಎಲ್ಲ ನಾಗರಿಕ ಬಂಧುಗಳಿಗೆ ಕ್ರಿಸ್ಮಸ್ ಹಬ್ಬದ ಹಾಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನು ಕೋರೋನಾಗಿದ್ದೀನಿ. ಯೇಸು ಪವಿತ್ರ ಸಭೆ ಮೂಲಕವಾಗಿ ಈ ಪ್ರಾಂತ್ಯದಲ್ಲಿ 20 ವರ್ಷಗಳಿಂದ ಕರ್ತನ ಸಂದೇಶವನ್ನು, ಆತನ ತತ್ವಗಳನ್ನು, ಆತನ ಬೋಧನೆ ಸಿದ್ಧಾಂತಗಳನ್ನು ಸರ್ವ ಜನಾಂಗಗಳಿಗೆ ಸಾರ ಪಡ್ತಾ ಇದೆ. ಯೇಸು ಕ್ರಿಸ್ತನು ಶಾಂತಿದಾಯಕನಾದ ದೇವರು. ಕರ್ನಾಟಕ ರಾಜ್ಯ, ಭಾರತ ದೇಶ ಶಾಂತಿಯನ್ನು, ಸಮಾಧಾನವನ್ನು, ನೆಮ್ಮದಿಯನ್ನು, ರೈತರಿಗೆ ಒಳ್ಳೆ ಮಳೆ ಬೆಳೆ ಸಿಗಲಿ, ಉದ್ಯಮಗಳು ಒಳ್ಳೆ ರೀತಿಯಲ್ಲಿ ಆಶೀರ್ವದಿಸಲ್ಪಡಲಿ, ರಾಜಕಾರಣಿಗಳಿಗೆ ಸುಖ ಬಲವನ್ನು ಕೊಡಲಿ, ಸಮಾಜ ಸೇವಕರು ಮತ್ತು ಧರ್ಮ ಕಾರ್ಯಕರ್ತರುಗಳು ಎಲ್ಲರಿಗೂ ಸುಖ ಬಲವನ್ನು ಕೊಡಲಿ ಎಂಬುದಾಗಿ ಕ್ರಿಸ್ಮಸ್ ಹಬ್ಬದ ಮೂಲಕವಾಗಿ ನಾಡಿನ ಜನರಿಗೆ ನಾವು ಶುಭಾಶಯವನ್ನು ಕೋರೋನಾಗಿದ್ದೇನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಇವತ್ತಿನ ಈ ಕ್ರಿಸ್ಮಸ್ ಸಮಾರಂಭದಲ್ಲಿ ಎಲ್ಲ ಯೇಸು ಭಕ್ತರಿಗೆ ನಾವು ಶುಭಾಶಯ ಕೋರ್ತೀನಿ. ಎರಡನೇದಾಗಿ ಮಂಚನಹಳ್ಳಿಯಲ್ಲಿ ನಮ್ಮ ಈ ರಾಜಪ್ಪ ಅವರು ಯಾವ್ದಾವ್ರ ಧರ್ಮ ಅವರವರಿಗೆ ಸೇರಿದಂಥದ್ದು. ಧರ್ಮ ಅನ್ನೋದೊಂದೇ, ಆದರೆ ಒಂದೊಂದು ವಿಚಾರನ ಆ ಧರ್ಮದಿಂದ ದೇವರು ಹೆಂಗಿದ್ದಾರೆ ಅನ್ನೋದು ತಿಳಿಸ್ತಾರಲ್ಲ, ಅದು ಧರ್ಮ ಅಂತಾರೆ. ಸರ್ವಧರ್ಮಗಳು ಆ ಎಲ್ಲ ಧರ್ಮಗಳನ್ನ ಅರ್ಥ ಮಾಡಿಕೊಂಡು ಒಂದೇ ಧರ್ಮನ ಒಪ್ಪಿಸ್ತಾರೆ. ಅದು ಒಂದೊಂದು ಧರ್ಮದ ಮೇಲೆ ಅವ್ರ ನಂಬಿಕೆ ಇರುತ್ತೆ. ಆ ಕೆಲಸನ ನಮ್ಮ ರಾಜಪ್ಪ ಅವರು ಬಹಳ ವರ್ಷಗಳಿಂದ ಬಹಳ ಶ್ರಮ ಪಟ್ಟು ಅದನ್ನು ಇಲ್ಲಿ ತನಕ ತಂದಿದ್ದಾರೆ. ಇನ್ನು ಮುಂದೇನು ಅವ್ರು ನಂಬಿರೋಂಥ ಭಕ್ತರಿಗೆ ಇನ್ನು ಮುಂದೇನು ಅದನ್ನು ಕರ್ಕೊಂಡು ಹೋಗಲಿ, ಒಳ್ಳೆ ಚೈತನ್ಯ ಕೊಡಲಿ, ಒಳ್ಳೆ ಅವರಿಗೆ ಆರೋಗ್ಯ ಐಶ್ವರ್ಯ ಕೊಡಲಿ. ಹಾಗಾಗಿ ಎರಡನೇದು ಇನ್ನೊಂದು ಏನು ಹೇಳ್ಬೇಕಾದ್ರೆ, ಅಷ್ಟು ಜನ ಯಪ್ಪನ ನಂಬಿ ಆ ಭಕ್ತಿ ಮೇಲೆ ಶ್ವಾಸ ನಿಟ್ಟಿದಾರಲ್ಲ, ಅದು ಸಣ್ಣ ವಿಷಯ ಅಲ್ಲ. ಯಾವುದೇ ಒಂದು ಧರ್ಮದ ಬಗ್ಗೆ, ನಾನು ಒಂದು ಧರ್ಮದಲ್ಲಿದ್ದೀನಿ, ಅವರು ಗೊತ್ತಿದೆ, ಒಂದು ಧರ್ಮದ ಬಗ್ಗೆ ವಿಚಾರ ಒಪ್ಪಿಸೋದು ಅಷ್ಟು ಈಸಿ ಅಲ್ಲ. ಅಷ್ಟು ಈಸಿಯಾಗಿ ಒಪ್ಕೊಂಡಿಲ್ಲ. ಭಾಳ ಸಂತೋಷ ಆಗ್ತಾ ಇದೆ. ಅವ್ರು ಇನ್ನೂ ಇದನ್ನು ಹೆಚ್ಚುಪಡಿಸ್ಕೊಂಡು ಹೋಗಲಿ ಅಂತೇಳಿ ನಿಮಗೂ, ನಿಮ್ಮ ಮಾಧ್ಯಮವ್ರಿಗೆಲ್ಲರಿಗೂ, ಎಲ್ಲ ಭಕ್ತರಿಗೂ ನಾನು ಶುಭಾಶಯಗಳು ಹೇಳಿ ಜೈ ಭೀಮ್.